ಸುಮಿಟೋಮೋ ಕಂಪನಿಯಿಂದ ಈ ದಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ರೈತ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಸುಮಿಟೋಮೋ ಕಂಪನಿ ಅಂದ್ರೆ ನೀವೆಲ್ಲರೂ ಅಷ್ಟೊಂದು ಸುಮಿಟೋಮೋ ಅಂದ್ರೆ ಗೊತ್ತಾಗ್ಲಿಕ್ಕಿಲ್ಲ ನಿಮಗೆ. ಆದ್ರೆ ನೀವು ಸಾಕಷ್ಟು ಪ್ರಾಡಕ್ಟ್ ನ ಯೂಸ್ ಮಾಡಿರ್ತೀರ. ಪ್ರೈಸೆಲ್ ಆಗಿರ್ಬೋದು, ಎಕ್ಸೆಲ್ ನೀರಾ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ನೀರಾ 71 ಕಳೆನಾಶಕ ಯೂಸ್ ಮಾಡಿರ್ತೀರಾ, ಗ್ಲೈಸೆಲ್ ಆಗಿರ್ಬೋದು, ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಆಲ್ರೆಡಿ ಯೂಸ್ ಮಾಡಿದ್ದೀರಾ. ಆದ್ರೆ ಸುಮಿಟೋಮೋ ಅನ್ನೋ ಕಂಪನಿ ಬಗ್ಗೆ ನಿಮಗೆ ಪರಿಚಯ ಇರ್ಲಿಕ್ಕಿಲ್ಲ ಅಷ್ಟೇ. ಸುಮಿಟೋಮೋ ಕಂಪನಿ ಅನ್ನೋದು ಇದೊಂದು ಜಪಾನ್ ದೇಶದ ಕಂಪನಿ. ಜಪಾನ್ ದೇಶದಲ್ಲಿ ಸುಮಾರು 400 ವರ್ಷ ಇತಿಹಾಸ ಇರ್ತಕ್ಕಂಥ ಕಂಪನಿ. ಅದೇ ಭಾರತ ದೇಶದಲ್ಲಿ ಸುಮಾರು 50 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಯಾವುದೇ ಬೆಳೆಗಳಾಗಿರ್ಬೋದು, ಇಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಕೀಟನಾಶಕ ಆಗಿರ್ಬೋದು, ಶಿಲೀಂಧ್ರನಾಶಕ ಅಥವಾ ಕಳೆನಾಶಕ ಕಸೌಷಧಿ ಅಂತ ಹೇಳಿದ್ರೆ ಅದನ್ನೆಲ್ಲ ಭಾರತ ದೇಶದ ರೈತರಿಗೋಸ್ಕರ ಸುಮಾರು 50 ವರ್ಷದಿಂದ ಭಾರತ ದೇಶದಲ್ಲಿ ಈ ಕಂಪನಿ ಕೆಲಸ ಮಾಡ್ಕೊಂಡು ಬಂದಿದೆ. ಸಾಕಷ್ಟು ಪ್ರಾಡಕ್ಟ್ ಯೂಸ್ ಮಾಡಿರ್ತಾರೆ. ಅದೇ ರೀತಿ ಹೊಸ ಪ್ರಾಡಕ್ಟ್ಸ್ ಬಂದಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇನ್ನು ಮುಖ್ಯವಾಗಿ ನಮ್ಮ ಹಳ್ಳಿ ಸುತ್ತಮುತ್ತಲ ಏನೇನು ಬೆಳೆಗಳು ಬೆಳೀತಿರೋದು? ಮೆಕ್ಕೆಜೋಳ, ಭತ್ತ, ಅಡಿಕೆ, ಶುಂಠಿ, ಇದು ಮುಖ್ಯವಾಗಿ 4 ಕಡೆ ಮೇಘಾಲಯ ಬೆಳೀತಿರೋದು. ಈಗ ಮಳೆಗಾಲದಲ್ಲಿ ಮುಖ್ಯವಾಗಿ ಮೆಕ್ಕೆಜೋಳ ಹಾಕಿದ್ರೆ ಎಲ್ಲ ಬಿತ್ತನೆ ಮಾಡಿದ್ರೆ ಅದು ಎಷ್ಟು ದಿನ ಆಗಿದೆ ಬಿತ್ತನೆ ಮಾಡಿ? 2 ತಿಂಗಳಾಗಿದೆ. 1 ತಿಂಗಳು 2 ತಿಂಗಳು ಹೆಚ್ಚು ಕಮ್ಮಿ ಆಗಿದೆ ಹೌದಾ? 2 ತಿಂಗಳಾಗಿದೆ. ಈಗ 1 ತಿಂಗಳು ಇದೆ, 2 ತಿಂಗಳು ಇದೆ. ಮತ್ತೆ ಇನ್ನು ಬೇರೆ ಬೆಳೆ ಹಾಕಿದ್ರೆ ಭತ್ತ ಈಗ ನಾಟಿ ಮಾಡ್ತಿದ್ದೀರಾ? ಶುಂಠಿನೂ ಹಾಕಿದ್ದೀರಾ? ಈಗ ಸದ್ಯ ಭತ್ತ ನಾಟಿ ಮಾಡೋದಿಲ್ಲ. ಮೊದಲನೇದಾಗಿ ಭತ್ತದ ಬೆಳೆ ಬಗ್ಗೆ ಡಿಸ್ಕಸ್ ಮಾಡೋಣ. ಆ ನಂತರ ನಿಮಗೆ ಮೆಕ್ಕೆಜೋಳದ್ದು ಹಿಂಗಾರ ಮತ್ತೆ ಮೆಕ್ಕೆಜೋಳ ಹಾಕ್ತಿರಲ್ಲ, ಮಳೆಗಾಲ ಮುಗಿದ ನಂತರ ಬೇಸಿಗೆಗಾದ್ರೆ ಮತ್ತೆ ಹಾಕ್ತೀವಿ. ಮೆಕ್ಕೆಜೋಳದ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಭತ್ತ ನಾಟಿ ಮಾಡ್ತಿದ್ದೀರಲ್ಲ, ಭತ್ತ ನಾಟಿ ಮಾಡಿದಾಗ ನಿಮಗೆ ಮುಖ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳೇನು? ಭತ್ತದಲ್ಲಿ ಏನಿಲ್ಲ, ಕಳೆ ಮುಖ್ಯವಾಗಿ ಫಸ್ಟ್ ಕಳೆ ಬರುತ್ತೆ. ಆನಂತರ ಬಟ್ಟೆಗಳ ರೋಗ ಹಳದಿ ಬಣ್ಣ ಮತ್ತೆ ಗೆಡ್ಡೆಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆ ಗಡ್ಡೆ ಪೂರ್ಣ ಹಾಳಾಗುವ. ಹೌದಾ? ಬೆಂಕಿ ಹೊಡಿತೀರಲ್ಲ ಆ ಟೈಪ್ ಆಗತ್ತೆ. ಯಾವಾಗಾದ್ರೂ ಸುಮಾರು ಒಂದು 50 ದಿನ ಆದ್ಮೇಲೆ, 50 ದಿನ ಆದ್ಮೇಲೆ ಚುಕ್ಕಿ ಬೀಳುತ್ತೆ. ಪೂರ್ತಿ ಹೊಲಕೋಲನೆ ಸ್ಟಾರ್ಟಿಂಗ್ ಒಂದು ಪ್ಯಾಚ್ ಏರಿಯಲ್ ಆಗಿರುತ್ತೆ. ಆಮೇಲೆ ಪೂರ್ತಿ ಹೊಲಕೋಲನೆ ಕೆಂಪಾಗ್ಬಿಡುತ್ತೆ. ಹಳದಿ ಕೆಂಪಾಗಿ ಸ್ಟಾರ್ಟ್ ಆಗ್ತದ. ಮುಖ್ಯವಾಗಿ ಮೊದಲನೇ ಅಂತ ನಮ್ಗೆ ಕಳೆನಾಶಕ ಸ್ಟಾರ್ಟಿಂಗ್ ಅಲ್ಲಿ ನಾಟಿ ಮಾಡಿದ ತಕ್ಷಣ ಇಲ್ಲೆಲ್ಲ ಏನೇನು ಕಳೆನಾಶಕ ಯೂಸ್ ಮಾಡ್ತಿದ್ದೀರಾ? ಈಗ ಕಳೆನ ಕಂಟ್ರೋಲ್ ಮಾಡಕ್ಕೆ ಏನೇನು ಔಷಧಿ ಹೊಡಿತೀರಾ? 3 ದಿವಸಕ್ಕೆ ಲಾಂಡೆಕ್ಸ್ ಹೊಡಿತೀರಾ? ಓಕೆ. ಮತ್ತೆ ಲಾಂಡೆಕ್ಸ್ ಹೊಡಿತೀರಾ? ಆದ್ರೂ ನಿಮಗೆ ಕಳೆದ ಸಮಸ್ಯೆ ಅಂತ ಹೇಳಿದ್ರಿ. ಅಂತರಿಗೆ ಒಂದು ಕಿವಿ ಕೆಲವೊಂದಷ್ಟು ಜನ ಕಂಟ್ರೋಲ್ ಆಗಿರುತ್ತೆ, ಕೆಲವೊಂದಷ್ಟು ಜನಕ್ಕೆ ಕಂಟ್ರೋಲ್ ಆಗಿಲ್ಲ. ಹೌದಾ? ಅದಷ್ಟೇ ಅಲ್ಲದೆ ನಿಮ್ಗೆ ಯಾವ್ದಾರ ಒಂದು ಮುಖ್ಯವಾದ ಕಳೆ ಅಥವಾ ರಸಾಯನ ನಿಮ್ಗೆ ಕಂಟ್ರೋಲ್ ಆಗ್ತಾನೆ ಇಲ್ಲ. ನಿಮ್ದು ಯಾವ ಔಷಧಿ ಕಂಟ್ರೋಲ್ ಆಗ್ತಿಲ್ಲ ಅಂತದೇನಾದ್ರು ಇದೆಯಾ? ಆಮೇಲೆ ಗೋಧಿ ಹುಲ್ಲು ಅಂತ ಹೇಳಿದ್ರು, ನಿಮ್ಗೆ ಭತ್ತದ ತರಾನೇ ಇರುತ್ತೆ. ಆದ್ರೆ ಕೆಲವೊಂದು ಏರಿಯಾದಲ್ಲಿ ಕಂಟ್ರೋಲ್ ಆಗ್ತಿಲ್ಲ. ಗೋಧಿ ಹುಲ್ಲು ಅಂತ ಹೇಳಿದ್ರಲ್ಲ ನೋಡಿ ಸರ್, ಇದು ಆನೆ ಕಿವಿ ಇದೆ ಅಲ್ಲ, ಯಾವ ಪ್ರಾಣಕ್ಕೂ ಕಂಟ್ರೋಲ್ ಆಗ್ತಾ ಇಲ್ಲ. ಆನೆ ಕಿವಿದೊಂದು ಮತ್ತೆ ಗೋಧಿ ಹುಲ್ಲು ಎರಡು ಮುಖ್ಯವಾಗಿ ಕಂಟ್ರೋಲ್ ಬರ್ತಿಲ್ಲ. ಹೌದಾ? ಆನೆ ಹುಲ್ಲು, ಗೋಧಿ ಹುಲ್ಲು ಎರಡು ಮೇಜರ್ ಕಂಟ್ರೋಲ್ ಬರ್ತಿಲ್ಲ. ಹೌದಾ? ನಿಮ್ಗೆ ಏನು ಅಂದ್ರೆ ಈಗ ಆ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಸಾಕಷ್ಟು ದಾವಣಗೆರೆ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಹಲವಾರು ಬೇರೆ ಏರಿಯಾದಲ್ಲೆಲ್ಲ ಯೂಸ್ ಮಾಡಿದ್ದಾರೆ. ಮುಖ್ಯವಾಗಿ ನಮಗೆ ಭತ್ತ ನಾಟಿ ಮಾಡಿ ನೀವು ಮೊದಲನೇ ಗೊಬ್ಬರ ಏನ್ ಕೊಡ್ತೀರಲ್ಲ ಆ ಟೈಮಲ್ಲ ಗೊಬ್ಬರ ಜೊತೆ ಚೆಲ್ಕೊಂಡು ಮಿಕ್ಸ್ ಮಾಡ್ಬೋದು. ಇಲ್ಲಾಂದ್ರೆ ಮರಳು ಅಥವಾ ಇಸ್ಕೊ ಅಂತ ಹೇಳಿದ್ರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಚೆಲ್ಬೋದು. ನಾಟಿ ಮಾಡಿದ 3ನೇ ದಿವಸ ಒಳಗಡೆ ನಾಟಿ ಮಾಡಿ 3 ದಿನದ ಒಳಗಡೆ ನೀವು ಯಾವ ಮಾಡ್ಕೋಬಹುದು. ಅಂದ್ರೆ ಸ್ವಲ್ಪ ನೀರು ಬಿಡಬೇಕು. ನೀರು ಇರ್ಬೇಕಾದ್ರಲ್ಲಿ
ಯಾವುದು ಅದು ಗೊಬ್ಬರ ಜೊತೆ ಹಾಕ್ಸ್ಕೊಂಡು ನೀವು ಮಾಡ್ಬೋದು. ಆ ಔಷಧಿ ಬಂದ್ಬಿಟ್ಟು ಇದಕ್ಕೆಲ್ಲ ಇದು ಆಂಬಿಟ್ ಅಂತ. ಯಾವ್ದ್ರಲ್ಲಿ ಆಂಬಿಟ್ ಅಂತ ಇದು ಒಂಥರ ಗುಳಿಗೆ ತರ ಬರುತ್ತೆ ನಿಮಗೆ, ಸಣ್ಣ ಸಣ್ಣ ಗುಳಿಗೆ ಇರುತ್ತೆ. 4 kg ಬರುತ್ತೆ ಒಂದು ಪ್ಯಾಕೆಟ್. 4 kg ನೀವು ಒಂದು ಇದು ನಿಮಗೆ ಒಂದು 850 ರೂಪಾಯಿ. ಎಷ್ಟು ಎಕರೆ ಹಾಕ್ಬೋದು? 1 ಎಕರೆ. ಇದನ್ನ ನೀವು ಬಳಸೋದ್ರಿಂದ 4 kg ನಾಟಿ ಮಾಡಿ 3 ದಿನದ ಒಳಗಡೆ ನೀವು ಇದನ್ನ ಗೊಬ್ಬರ ಜೊತೆ ಕಳೆ ಹೋಗುತ್ತೆ? ಎಲ್ಲಾ ತರದ ಕಳೆ ಬರುತ್ತೆ. ಇದು ಇನ್ನೊಂದೇನು ಅಂದ್ರೆ ಕಳೆ ಗಟ್ಟಿ ಕಸ ಹೋಗುತ್ತಾ? ಕಸ ಆಗಿರ್ಬೋದು, ಉಲ್ಕಸ ಆಗಿರ್ಬೋದು, ಗೋಧಿ ಹುಲ್ಲು ಆಗಿರ್ಬೋದು, ಆನೆ ಹುಲ್ಲು ಆಗಿರ್ಬೋದು, ಎಲ್ಲಾ ತರದ ಕಸ ಹೋಗೋದ್ರಿಂದ ಯಾವುದೇ ತರದ ಕಸನು ಎಲ್ಲ ಕಂಟ್ರೋಲ್ ಬರುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ಇದು ಬರ್ತಕ್ಕೋಸ್ಕರ ಡೆಮೋನು ಕೊಡ್ತೀವಣ್ಣ ನಿಮ್ಗೆ. ನಿಮ್ ಊರಲ್ಲಿ ಯಾರು ನಾಟಿ ಮಾಡಿದೀರಾ, ನಾಟಿ ಮಾಡೋದಿದ್ದೀರಾ, ಮಾಡ್ತೀವಿ ಅದಕ್ಕೋಸ್ಕರನೇ ಕಾರ್ಯಕ್ರಮ ಮಾಡಿರುತ್ತೆ. ಎಲ್ಲ ಮಾಡೋ ರೀತಿ ಇದ್ರೆ ಇಮಿಡಿಯೇಟ್ ಡೆಮೋನು ಕೊಡ್ತೀವಿ. ಅದಷ್ಟೇ ಅಲ್ಲದೆ ನಿಮ್ಗೆ ಏನ್ ಮಾಡಬೇಕಂದ್ರೆ ಅಲ್ಲಿ ಏನು ಬೀಜಗಳು ಇರ್ತದೆ ನಿಮ್ಗೆ, ಹುಲ್ಲು ಅಥವಾ ಕಸ ಯಾವುದೇ ಆಗಲಿ ಅದು ನಿಮ್ ಯಾವುದಕ್ಕೂ ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಏನು ಅಂದ್ರೆ ಹುಲ್ಲಿಂದು ಬೀಜಗಳು ಅಲ್ಲಿ ಇರುತ್ತೆ ನಿಮ್ ಗದ್ದೆಲೆ, ಅದು ಮತ್ತೆ ಹುಟ್ಟುತ್ತಲ್ಲ, ಅದನ್ನ ತೆಗೆಯೋಕ್ಕೋಸ್ಕರ ಇದು ಹುಲ್ಲು ನಿಮ್ಗೆ ಜರ್ಮಿನೇಟ್ ಆಗಿ ಮುಂಚೆನೆ ನೀವು ಬಳಸೋದ್ರಿಂದ ನಿಮ್ಗೆ ಯಾವುದೇ ತರದ ಕಸಗಳು ಬರಲ್ಲ. ಆಮೇಲೆ ನಿಮ್ಗೆ ಬೇರೆ ಯಾವ್ದಾರ ಕಸದ ಔಷಧಿ ಏನಾಗುತ್ತೆ ನಿಮ್ಗೆ ಕಮ್ಮಿ ದಿನ ಕಂಟ್ರೋಲ್ ಬರುತ್ತೆ. ಒಂದು 25 ದಿನ ಮತ್ತೆ ಔಷಧಿ ಹೊಡಿತೀರಲ್ಲ, ಆಗ್ತದೆ. ಎಷ್ಟು ತಿಂಗಳು ಕೆಲಸ ಮಾಡುತ್ತೆ ಅದು? ಎಷ್ಟು ತಿಂಗಳು? 40 ರಿಂದ 45 ದಿನ ಕೆಲಸ ಮಾಡುತ್ತೆ. ಅದ್ರ ಮೇಲೆ ಮತ್ತೆ ಕಳೆ ಬರಲ್ಲ. ಏನಾಗುತ್ತೆ ಗೊತ್ತಾ ನಿಮ್ಗೆ ಭತ್ತದಲ್ಲಿ ಯಾವುದೇ ಕಸ ಆಗಿರೋದು 40 ರಿಂದ 45 ದಿನ ನಿಮ್ಗೆ ಕಂಟ್ರೋಲ್ ಬಂದ್ರೆ ಭತ್ತ ಎಷ್ಟು ದೊಡ್ಡದಾಗಿರುತ್ತೆ ನಿಮ್ಗಾಗ ಭತ್ತ ಅವಾಗ ದೊಡ್ಡದಾಗಿರುತ್ತಲ್ಲ, ಅವಾಗ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಬರುತ್ತೆ. 40 ರಿಂದ 45 ದಿನ ಕಂಟ್ರೋಲ್ ಬರುತ್ತೆ. ಇದು 40 ರಿಂದ 45 ದಿನ ಕಂಟ್ರೋಲ್ ಬರೋದು ಏನ್ ಗ್ಯಾರಂಟಿ? ನಾವೇ ಗ್ಯಾರಂಟಿ. ರೆಗ್ಯುಲರ್ ಆಗಿ ಬರ್ತಿರ್ತಾರೆ. ನಮ್ಮ ಫೋನ್ ನಂಬರ್ ಕೊಡ್ತೀವಿ ನಿಮ್ಗೆ. ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮಗೆ ಫೋನ್ ಮಾಡಿ, ನಾವೇ ಗ್ಯಾರಂಟಿ. ಔಷಧಿ ಗ್ಯಾರಂಟಿ ನಾವು ಗ್ಯಾರಂಟಿ. ಆಯ್ತಾ? ಇದರಿಂದ ನಿಮ್ಗೆ ಏನ್ ಪ್ರಯೋಜನ ಅಂದ್ರೆ ನೀವು 45 ದಿನದವರೆಗೂ ಕಸ ಬರಲ್ವಲ್ಲ ಇದು, ಆದ್ರಿಂದ ನಿಮ್ಗೆ ಏನಾಗುತ್ತೆ, ಯಾವ ಟೈಪ್ ಹಾಕ್ಬೇಕು ಸರ್ ಅದಕ್ಕೆ? ಯಾವ ತರ ನೀರು ಇಟ್ಕೋಬೇಕು, ಯಾವ ತರ ಹಾಕ್ಬೇಕು, ಯಾವ ತರ ಏನಂದ್ರೆ ನೀವು ನಾಟಿ ಮಾಡಿ ನಾನು ಯಾವ ತರ ನಾನು ಈಗ ಗಟ್ಟಿ ಹಾಕ್ಬೇಕೀಗ, ಅದರಲ್ಲಿ ಯಾವ ತರ ನೀರು ಇಟ್ಕೋಬೇಕು, ಯಾವ ತರ ಜಾಸ್ತಿ ನೀರು ಇಟ್ಕೋಬೇಕು. ಒಂದ್ 2 ಇಂಚ್ ನೀರು ಇದ್ರೆ ಸಾಕು. 2 ಇಂಚ್ ನೀರು ಇರಬೇಕು, ಅದನ್ನ ಬಿಡಬಾರ್ದು. ಒಂದ್ 3 ದಿನದವರೆಗೂ ಹಂಗೆ ಇರಬೇಕು. ಎಲ್ಲರೂ ಯೂಸ್ ಮಾಡಿದ್ರೆ ಅದೇ ರೀತಿ. ಬಟ್ ಏನಂದ್ರೆ ನಿಮ್ಗೆ ಇದನ್ನ ಯೂಸ್ ಮಾಡೋದ್ರಿಂದ 40-45 ದಿನ ಒಂದು ಕಸ ಬರಲ್ಲ. ಅದರಿಂದ ಏನಾಗುತ್ತೆ ನಿಮ್ಗೆ ಭತ್ತದ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಭತ್ತದ ಬೆಳವಣಿಗೆ ಚೆನ್ನಾಗಾಯ್ತು ಅಂದ್ರೆ ನಿಮ್ಗೆ ನ್ಯಾಚುರಲ್ ಆಗಿ ಏನಾಗುತ್ತೆ, ಇಳುವರಿ ಬರುತ್ತೆ. ಔಷಧಿ ಹೆಸರು ಏನಾಯ್ತು ಮಾತ್ರ ಎಲ್ಲರೂ ಆಂಬಿಟ್ ಅಂತ ಎಲ್ಲರೂ ಹೇಳಿ ಜೋರಾಗೆ ಆಂಬಿಟ್. ಒಂದ್ ಎಕರೆಗೆ ಎಷ್ಟು ಕೆಜಿ? 4 kg. ಅದನ್ನ ಯಾವ್ದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ನಾವು? ಗೊಬ್ಬರ ಜೊತೆ ಅಥವಾ ಮರಳು ಜೊತೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ನಾವು ಚೆಲ್ಲೋದ್ರಿಂದ ನಿಮ್ಗೆ ಎಲ್ಲಾ ತರದ ಕಸಗಳು, ಗೋಧಿ ಹುಲ್ಲು, ಆನೆ ಕಸ ಅಂತ ಹೇಳಿದ್ರಲ್ಲ, ಅದು ಎಲ್ಲಾ ತರದ ಕಸಗಳು 100% ಕಂಟ್ರೋಲ್ ಆಗುತ್ತೆ. ಇದನ್ನ ಆಲ್ರೆಡಿ ಸಾಕಷ್ಟು ಜನ ಸಾಕಷ್ಟು ಹಳ್ಳಿಗಳಲ್ಲಿ ಆಲ್ರೆಡಿ ಯೂಸ್ ಮಾಡಿದ್ದಾರೆ. ದಾವಣಗೆರೆ ಭಾಗದಲ್ಲಿ ಆಗಿರ್ಬೋದು, ಶಿವಮೊಗ್ಗ ಭಾಗದಲ್ಲಿ ಆಗಿರ್ಬೋದು, ಸಿನ್ನೂರು, ಗಂಗಾವತಿ ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ. ಅದನ್ನ ಪ್ರಚಾರ ಮಾಡೋಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಅದಷ್ಟೇ ಅಲ್ಲದೆ ನಮಗೆ ಒಂದು ಕಳೆ ಮಾತಾಡಿದ್ವಲ್ಲ, ಭತ್ತದಲ್ಲಿ ಮತ್ತೆ ನಮ್ಗೆ ಬೇರೆ ಸಮಸ್ಯೆ ಏನಂತ ಹೇಳಿದ್ರಿ? ಬಟ್ಟೆ ಕೊಳೆ ರೋಗ. ಫಸ್ಟ್ ನಮ್ಗೆ ಬರ್ತಕ್ಕಂಥ ಬಟ್ಟೆ ಕೊಳೆ ರೋಗ. ಬಟ್ಟೆ ಕೊಳೆ ರೋಗ ನಿಮ್ಗೆ ಯಾವ ಸ್ಟಾರ್ಟ್ ಆಗುತ್ತೆ? 30 ರಿಂದ 45 ದಿನ ಸ್ಟೇಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಸ್ಟಾರ್ಟ್ ಆಗುತ್ತೆ. ಬಟ್ಟೆ ಕೊಳೆ ರೋಗ ನಿಮ್ಗೆ ಏನಕ್ಕೆ ಬರುತ್ತೆ ಅಂದ್ರೆ, ಒಂದು ಹೊಲದಲ್ಲಿ ನಿಮ್ಗೆ ಏನಾರ ಅದೇ ಶಿಲೀಂಧ್ರ ಅಂತ ಏನಿರ್ತದೆ ನಾವು, ಅದೇನಿರುತ್ತೆ ಆ ಹೊಲದಲ್ಲೇ ಇರುತ್ತೆ, ಆ ಗದ್ದೆಲ್ಲೇ ಇರುತ್ತೆ ನಿಮ್ಗೆ. ಮತ್ತೆ ನೀವು ಅದನ್ನ ಮತ್ತೆ ನೀವು ನಾಟಿ ಮಾಡಿದ್ರೆ ಅದೇನಾಗುತ್ತೆ, ಆಕ್ಟಿವ್ ಆಗುತ್ತೆ ಆ ಶಿಲೀಂಧ್ರ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬಟ್ಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಮಣ್ಣಲ್ಲಿ ಇರ್ತಕ್ಕಂಥ ಶಿಲೀಂಧ್ರ ಗಿಡಗಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಅದು 30-35 ದಿನ ಸ್ಟೇಜ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಓರ್ನಿ ಅಂತ ಇದೊಂದು ಔಷಧಿ ಇರುತ್ತೆ, ಇದನ್ನ ನೀವು ಸ್ಪ್ರೇ ಮಾಡ್ಬೋದು. ಆ ಟೈಮಲ್ಲಿ ನೀವು ಇದಕ್ಕೆ ಉಳುಕಲ್ಲ ಔಷಧಿ ಹೊಡಿತೀರಲ್ಲ, 25 ದಿನ 30 ದಿನ ಸ್ಟೇಜ್ ಅಲ್ಲಿ ಉಳುಕ ಔಷಧಿ ಹೊಡ್ಕೊತೀರಲ್ಲ, ಆ ಟೈಮಲ್ಲಿ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಹುಳಗಳು ಕಂಟ್ರೋಲ್ ಆಗುತ್ತೆ. ಕಾಂಡ ಕೊಕ್ಕ ಅಂತ ಹೇಳ್ತೀವಿ, ಕಾಂಡ ಕೊಕ್ಕ ಎಲ್ಲ ಔಷಧಿ ಹೊಡಿತೀರಲ್ಲ, ಕಾಂಡ ಕೊಕ್ಕ
ಸ್ಪ್ರೇ ಮಾಡೋದ್ರಿಂದ ನಿಮಗೆ ಬಟ್ಟೆ ಕೊಡೋದ್ರಿಂದ 100 ಭಾಗ ಬರೋದು. ಇದನ್ನ ಕರೆಕ್ಟಾಗಿ ಸ್ಪ್ರೇ ಮಾಡ್ಕೊಂಡ್ರೆ ಆಮೇಲೆ ನಿಮಗೆ ಮಳೆಗಾಲದಲ್ಲಿ ಬಟ್ಟೆ ಕೊಳೆ ರೋಗ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೀವು ಬೇಸಿಗೆಗಾಲದಲ್ಲಿ ಏನು ಬರ್ತಾ ಆಗ್ತಿರಲ್ಲ ಅವಾಗಿನ ಈಗ ಸ್ವಲ್ಪ ಇನ್ನೂ ಜಾಸ್ತಿ ಇರುತ್ತೆ ಬಟ್ಟೆ ಕೊಳೆ ರೋಗ. ಹಾಗಾಗಿ ಇದನ್ನ ಕಂಪಲ್ಸರಿ ನೀವು 25 ರಿಂದ 35 ದಿವಸದಲ್ಲಿ ಒಟ್ಟೆ ಸ್ಪ್ರೇ ಮಾಡ್ಕೊಂಡ್ರೆ ನಿಮಗೆ ಬಟ್ಟೆ ಕೊಳೆ ರೋಗ ಅನ್ನೋದು ಬರಲ್ಲ, 100% ಬರಲ್ಲ. ಸರ್ ಇನ್ನೊಂದು ಈಗ 2 ತಿಂಗಳು ಬೇಕು ಅಂತ ಹೇಳಿದ್ರಿ. ಅದಕ್ಕೆ ನವಣೆ ಕಡೆ ಹಾ? ನವಣೆ ಅಂದ್ರೆ ಏನಿರುತ್ತಲ್ಲ ಮಳೆ ಕೆಟ್ಟ ಮಳೆಯಿಂದ ಕರೆಕ್ಟಾಗಿ 2 ಇಂಚು ಕೊಡ್ಬೋದು, 2.5 ಕೊಡ್ಬೋದು. ಬೇವಣೆಯಲ್ಲಿ ಕೆಲವು ನೀರು ನಿಲ್ಲಲ್ಲ. ನೀರು ನಿಲ್ಲದ್ರೆ ಆಮೇಲೆ ಬೇರೆ ಔಷಧಿ ಇರುತ್ತೆ, ಅದನ್ನ ಹೊಡೀರಿ. ಅಲ್ಲ ಹಸಿ ಇರುತ್ತೆ. ಹಸಿ ಇದ್ರೆ ಪರವಾಗಿಲ್ಲ, ಹಸಿ ಇದ್ರೆ ಅಟ್ಲೀಸ್ಟ್ 1 ಇಂಚ್ ಆದ್ರೂ ನೀರು ನಿಲ್ಬೇಕು. ಯಾಕಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಅಕಸ್ಮಾತ್ ನೀರು ನಿಲ್ಲಲ್ಲ ಅಂದ್ರೆ ಬೇರೆ ತರದ ಔಷಧಿ ಬರುತ್ತೆ, ಅದನ್ನ ಹೊಡೀರಿ. ಆಯ್ತಾ? ನಮ್ದೇ ಹೊಡಿಬೇಕಂತ ಏನಿಲ್ಲ. ನಿಮ್ಮ ಹೊಲ ಗದ್ದೆ ನಮ್ಮ ನೀರು ನಿಲ್ಲಂಗಿತ್ತು ಅಂತ ಹೇಳಿದ್ರೆ ಇದು ಯೂಸ್ ಮಾಡಿ. ಅಟ್ಲೀಸ್ಟ್ ಒಂದು ಚೂರಾದ್ರೂ ನೀರು ನಿಲ್ಬೇಕು, ಎಲ್ಲ ಕಡೆ ಸ್ಪ್ರೆಡ್ ಆಗಂಗಿರ್ಬೇಕು. ಇಲ್ಲಾಂದ್ರೆ ನೀವು ರೆಗ್ಯುಲರ್ ಆಗಿ ಏನು ಔಷಧಿ ಹೊಡಿತೀರಲ್ಲ ಅದನ್ನ ಹೊಡೀರಿ. ಆಯ್ತಾ? ಬಟ್ಟೆ ಕೊಳೆ ರೋಗಕ್ಕೆ ಇದು ಓರ್ಮಿ ಅಂತ. ನೀವೆಲ್ಲ ಈ ಕ್ಯಾನ್ ಲೆಕ್ಕದಲ್ಲಿ ಹೊಡೆಯೋದ ನಿಮಗೆ 15 ಕ್ಯಾನ್ 15 ಲೀಟರ್ ಕ್ಯಾನ್ 16 ಬರ್ತಲ್ಲ 30 ಅಂದ್ರೆ ಇದನ್ನ 30 ml ಹಾಕೊಂಡು ಸ್ಪ್ರೇ ಮಾಡ್ತೀವಿ. 30 ಡಿಗ್ರಿ ಆಯ್ಕೆ ಒಂದು ಎಕ್ರೆ 400 ml ಅಂದ್ರೆ ಏನಾಗಿದೆ ಅಂದ್ರೆ ನಾನು 400 ml ನಿಮ್ಗೆ ಎಕರೆ ಕೊಡಬೇಕು. ನೀವು ಕ್ಯಾನ್ ಲೆಕ್ಕದಲ್ಲಿ ಹೊಡೆಯೋದ್ರಿಂದ ಆ ಲೆಕ್ಕ ನಿಮಗೆ ಕ್ಯಾನ್ ಲೆಕ್ಕದಲ್ಲಿ ಹೇಳಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಒಂದು ಕ್ಯಾನ್ಗೆ 30 ml ಸ್ಪ್ರೇ ಮಾಡ್ತೀವಿ. 30 ಔಷಧಿ ಹೆಸರು ಓರ್ಮಿ ಅಂತ. ಓರ್ಮಿ ಅದರಲ್ಲೇ ನಿಮಗೆ ನೆಕ್ಸ್ಟು ಮೆಕ್ಕೆಜೋಳದ ಇರ್ತೀವಲ್ಲ ಎಷ್ಟು ಕ್ಯಾನ್ ಬರುತ್ತೆ? 30 ಕಿಲೋ ಆಯ್ತಿದೆ. 30 ಹಾಕಿದ್ರೆ ಎಷ್ಟು ಕ್ಯಾನ್ ಬರುತ್ತೆ? 30 ಒಂದೇ ಕ್ಯಾನಿಗೆ 30 ಮಿಲಿ. 400 ಅರ್ಧ ಲೀಟರ್ದು ಬಾಟ್ಲಿ ಸಿಗುತ್ತೆ, 1 ಲೀಟರ್ ಬಾಟ್ಲಿ ಸಿಗುತ್ತೆ. ನೀವು ಅರ್ಧ ಲೀಟರ್ ಬಾಟ್ಲಿ ತಗೊಂಡ್ರೆ ಜಾಸ್ತಿ ಆಗುತ್ತೆ. ಹಾ? 30 ಮೇಲೆ ಹಾಕಿದ್ರೆ ಅದನ್ನ 18 ಕ್ಯಾನ್ ಹೊಡಿತೀವಿ. ಸರ್ ಈಗ ಒಂದು ಎಕರೆಗೆ ಫಸ್ಟ್ ಟೈಮ್ 6 ಕ್ಯಾನ್ ಆರ್ಕೆ 5 ಕ್ಯಾನ್ ಹೊಡಿತೀವಿ. ಅಡಿಕೆ ಇಟ್ಕೊಳ್ಳೋಣ. ಏನಾಗುತ್ತೆ ಗೊತ್ತಾ, ನೀವೆಲ್ಲ ಅಡಿಕೆ ಬೇಯ್ತೀರ ಇಲ್ಲಿ, ಅಡಿಕೆಲೆಲ್ಲ ಬ್ಯಾರಲ್ ಲೆಕ್ಕದಲ್ಲಿ ಹೊಡಿತಾರೆ. ಬ್ಯಾರಲ್ ಲೆಕ್ಕ ಹೊಡಿ. ಹೌದಾ? ನೀವು ಯಾವುದೇ ಜೋಳ ಆಗಲಿ ಭತ್ತ ಆಗಲಿ ಎಲ್ಲ ಕ್ಯಾನ್ ಲೆಕ್ಕದಲ್ಲಿ ಹೊಡಿತೀರ. ಅದಕ್ಕೆ ನಾನು ಕ್ಯಾನ್ ಲೆಕ್ಕದಲ್ಲಿ ಹಿಡಿದಿರ್ತೀನಿ. ನಿಮ್ಗೆ ಈಸಿ ಆಗುತ್ತಲ್ಲ. ಗಿಡ ಸಣ್ಣದಾಗಿದ್ದಾಗ ಕಮ್ಮಿ ಔಷಧಿ ಹೋಗುತ್ತೆ, ದೊಡ್ಡದಾಗಿದ್ದಾಗ ಜಾಸ್ತಿ ಔಷಧಿ ಹೋಗುತ್ತೆ. ನೀವು ಕ್ಯಾನ್ ಲೆಕ್ಕದಲ್ಲಿ ಹೊಡೀರಿ, ಏನು ಸಮಸ್ಯೆ. 30 ಮಿಲಿ ಒಂದು ಕ್ಯಾನ್ ಹಾಕೊಂಡು ಹೊಡಿ. 14 ಲೀಟರ್ ಕ್ಯಾನ್ ಅಲ್ವಾ ಜಾಸ್ತಿ. ಜಿಗಿಗೇನಾದ್ರು ಪ್ರಾಬ್ಲಮ್, ಜಿಗಿಗೇನಾದ್ರು ಆಗುತ್ತೆ? ಜಿಗಿ ಕಂಟ್ರೋಲ್ ಆಗೋ ಜಿಗಿ ಬೇರೆ ಔಷಧಿ ಇರುತ್ತೆ. ಇದು ಏನಂದ್ರೆ ನಿಮಗೆ ಬಟ್ಟೆ ಕೊಳೆ ರೋಗ. ಜಿಗಿತಿರುವಲ್ಲ ಜಿಗಿ ಜಿಗಿ ಅಂತ BPS ಇಲ್ಲ ಬೆಂಕಿ ರೋಗ ಫಸ್ಟ್, ಆಮೇಲೆ ಜಿಗಿ ಅಂತ ಬರ್ತದೆ. ಜಿಗಿ ಬಾರಿ ನಮ್ಮ ಕಡೆ ಹಾ. ಅದರಿಂದ ಹೋಗುತ್ತೆ. ಇದಕ್ಕೆ ಬೆಂಕಿ ರೋಗನೂ ಹೋಗುತ್ತೆ. ನಾವು ಅಡ್ವಾನ್ಸ್ ಏನಾರ ಕೊಳೆ ರೋಗ ಕಂಟ್ರೋಲ್ ಮಾಡ್ಕೊಂಡು ತಿಳ್ಕೊಳ್ಳಿ. ಆಲ್ಮೋಸ್ಟ್ ಜಿಗಿ ರೋಗ ಬರಲ್ಲ. ಎಲ್ಲಿ ಕೊಳೆ ಬಟ್ಟೆ ಕೊಳೆ ಜಾಸ್ತಿ ಇರುತ್ತಲ್ಲ ಅಲ್ಲಿ ಜಿಗಿ ಮೆತ್ತಳುತ್ತೆ. ಯಾವಾಗ ನಾವು ಕೊಳೆನ ಜಾಸ್ತಿ ಹಂಗೆ ಬಿಟ್ಕೊಂಡು ಗೊತ್ತಾಗೋದಿಲ್ಲ, ಅದು ಕ್ರಮೇಣ ಬಟ್ಟೆಗೆ ಕೊಳೆದುಕೊಳ್ಳೋದು, ಅಲ್ಲಿ ಜಿಗಿ ಸ್ಟಾರ್ಟ್ ಆಗೋದು. ನಾವು ಮೊದಲೇ ಕೊಳೆ ರೋಗ ಮತ್ತೆ ಬೆಂಕಿ ರೋಗನ ಇದು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಜಿಗಿನ ಫುಲ್ಲಾಗಿ ತಡ್ಕೋಬಹುದು. ಸೊ ಜಿಗಿ ಬರಬಾರ್ದಂದ್ರೆ ಅಡ್ವಾನ್ಸ್ ನಾವು ಇದನ್ನ 30 ದಿವಸಕ್ಕೆ ಒಂದು ಸ್ಪ್ರೇ ಮಾಡ್ಕೊಂಡ್ರೆ ನಮಗೆ ಬೆಳೆನೂ ಇಂಪ್ರೂವ್ಮೆಂಟ್ ಆಗುತ್ತೆ, ಎಲೆ ಚುಕ್ಕೆ ರೋಗನೂ ಹೋಗುತ್ತೆ, ಬೆಂಕಿ ರೋಗ ಕಂಟ್ರೋಲ್ ಆಗುತ್ತೆ, ಬೆಳೆನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅಡ್ವಾನ್ಸ್ ಮಾಡಿದ್ರೆ ನೀವು ಜಿಗಿನೂ ಅವಾಯ್ಡ್ ಮಾಡಬೇಕು. ಜಿಗಿ ಯಾವಾಗ ಬರ್ತಂದ್ರೆ ಬಟ್ಟೆ ಕೊಳಿತಾ ಹೋದಾಗೆ ಜಿಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ರಂಪಸ್ ಅಂತೇಳಿ ಇಲ್ಲಿ ಬಹಳಷ್ಟು ರೈತರು ನಾವೆಲ್ಲ ಅಡಿಕೆ ಬೆಳೆದಿರ್ತಿಲ್ಲ, ಬೇಜಾರಾಗಿ ಅಡಿಕೆ ಬೆಳೆಯಲ್ಲಿ ಕೊಳೆ ರೋಗ ಬರ್ತೀವಿ. ಈಗ ಜಾಸ್ತಿ ಮಳೆ ಆಗಿದೆ, ಶೀತ ಆಗಿದೆ, ಈಗ ಹಳ್ಳಿ ಕಾಯಿ ಉದುರೋದಾಗಿರ್ಬೋದು ಅಥವಾ ಬೂದ್ಗೊಳೆ ಸ್ಟಾರ್ಟ್ ಆಗುತ್ತೆ. ನಾವು ಇಲ್ಲಿ ಏನ್ ಮಾಡ್ತೀವಿ, ಕೆಲವರು ಮೈ ಜೊತೆ ಸುಣ್ಣ ಅಂತ ಹೊಡಿತೀವಲ್ಲ, ಮೈ ಜೊತೆ ಮತ್ತೆ ಸುಣ್ಣ ಹೊಡೆದಾಗ ಏನ್ ನಾವು ಕಲಿಸ್ತೇವೆ 2 ಲೀಟರ್ಗೆ ಏನ್ ಕಲಿಸಿದಾಗ ಏನ್ ಫಾರ್ಮುಲೇಷನ್ ಬರ್ತಲ್ಲ, ಔಷಧಿ ರೆಡಿ ಆಗುತ್ತಲ್ಲ, ಅದನ್ನೇ ನಾವು
ಈಗ ನಮ್ಮ ಕಂಪ್ನಿಯಲ್ಲಿ ರೆಡಿ ಮಿಕ್ಸ್ ರೆಡಿ ಮಾಡಿದ್ದಾರೆ. ಇದನ್ನು ನೀವು ಅರ್ಧ ಲೀಟರ್ 200 ಲೀಟರ್ ನೀರಿಗೆ, ಒಂದು ಬ್ಯಾರಲ್ ನೀರಿಗೆ, ಒಂದು ಬ್ಯಾರಲ್ಗೆ ಅರ್ಧ ಲೀಟರ್ ಹಾಕೊಳ್ಳೋದು. ನೀವು ಸುತ್ತಾಸನ್ನ ಹೊಡೆದಾಗ ಏನು ರಿಸಲ್ಟ್ ಬರುತ್ತಲ್ಲ ಅದೇ ತರನೇ ಇದು ರಿಸಲ್ಟ್ ಬರುತ್ತೆ. ಹೂವುಗಳೇ ಕಡಿಮೆ ಮಾಡುತ್ತೆ, ಎಲೆ ಚುಕ್ಕೆ ರೋಗ ಹೋಗುತ್ತೆ, ಮತ್ತೆ ಕಾಯೆಲ್ಲ ಒಳ್ಳೆ ಶೈನಿಂಗ್ ಆಗಿ ಬೂದೆ ರೋಗ ಕಂಟ್ರೋಲ್ ಆಗಿ ಇಳುವರಿನೂ ಜಾಸ್ತಿ ಆಗುತ್ತೆ. ಮತ್ತೆ ಇದು ಕಾಯಿ ಮೇಲೆ ಯಾವುದೇ ಕಚ್ಚು ಹೊಡೆದಾಗಲಿ ಅಥವಾ ಎಲೆ ಚುಕ್ಕೆ ರೋಗ ಇಂಥವು ಏನು ಬರಕ್ಕೆ ಕೊಡೋದಿಲ್ಲ. ಆಮೇಲೆ ಇದನ್ನ ಯೂಸ್ ಮಾಡೋದೇನಂದ್ರೆ ಅರ್ಧ ಲೀಟರ್ ಇದನ್ನ ಪ್ಲಸ್ ಇದ್ರ ಜೊತೆ ಗಮ್ ಹಾಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ಬೇಕಂದ್ರೆ ನೀವು ಔಷಧಿ ಕೂಡ ಹಾಕೋದು. ಆಮೇಲೆ ಬಯಲುತ್ತ ಸುಣ್ಣದಲ್ಲಿ ಹುಳುದ ಔಷಧಿ ಆಗಲಿ ಅಥವಾ ಯಾವುದೇ ಡೆವಲಪ್ಮೆಂಟಿಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಇಲ್ಲ. ಬಟ್ ಇದರಲ್ಲಿ ನೀವು ಎರಡೂ ಮಿಕ್ಸ್ ಮಾಡ್ಬೋದು. ಮಿಕ್ಸ್ ಮಾಡೋ ತೊಂದರೆ ಏನಾಗಲ್ಲ. ನೀವು ರೋಗ ಕಂಟ್ರೋಲ್ ಮಾಡ್ಬೋದು, ಡೆವಲಪ್ಮೆಂಟು ಮಾಡ್ಬೋದು. ಅದು ಸ್ಪ್ರೇ ಮಾಡೋಣ ಆಮೇಲೆ ಮೇಜರ್ ಆಗಿ ಆಮೇಲೆ ಬಯಲುತ್ತ ಸುಣ್ಣ ನಾವು ಮಾಡೋದು ಏನಾಗುತ್ತಂದ್ರೆ 2 kg ತುತ್ತ 2 kg ಸುಣ್ಣ ಮಿಕ್ಸ್ ಮಾಡ್ಬೋದು, ಸುಮ್ಮನೆ ಮಾಡ್ಬಿಡ್ತೇವೆ. ಅವಾಗ ಏನಾಗುತ್ತೆ pH ಅಂತ ಬರುತ್ತೆ, pH 7 ಅಂತ ಇರುತ್ತೆ. ಆ 7 ಬ್ಯಾಲೆನ್ಸ್ ಆಗಿ ಬಂದ್ರೆ ನಾವು ಬಯಲುತ್ತ ಮತ್ತೆ ಸುಣ್ಣ ಹೊಡೆದ್ರೆ ಬೇಕು. ಬಟ್ ಇದರಲ್ಲಿ ನಾವು pH ಅಂತ ಒಂದು ಅಂಶ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡಿರ್ತೀವಿ. ಅಂದ್ರೆ ಔಷಧಿ ಹೊಡೆದ ಮೇಲೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಕ್ಲೀನ್ ಆಗಿ ಕೊಳೆ ರೋಗನ ಕಂಟ್ರೋಲ್ ಮಾಡಬೇಕು. ಆಮೇಲೆ ಬೂದುಗೊಳೆ ಇಂಥವೇನು ಬರಬಾರ್ದು ಅಂತಂದ್ರು. ಇದನ್ನು ಹೊಡೆದ ಮೇಲೆ 75% ವರ್ಕ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ಈಗ ಮಳೆ ಜಾಸ್ತಿ ಇದೆ, ಮಳೆ ಆಗುತ್ತೆ, ಬಿಸಿಲು ಬೀಳುತ್ತೆ, ಮಳೆ ಆಗುತ್ತೆ, ಬಿಸಿಲು ಬೀಳುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಕೊಳೆ ರೋಗ ಜಾಸ್ತಿ. ಅವಾಗ ಇದೇನಾಗುತ್ತಂದ್ರೆ ನೀವು ಹೊಡೆದ್ಬಿಟ್ಟು 75% ಕೆಲಸ ಇಮಿಡಿಯೇಟ್ ನೀವು ಹೊಡೆದ ದಿವಸದಿಂದ ಸ್ಟಾರ್ಟ್ ಆಗುತ್ತೆ. 25% ಕೆಲಸ ಸ್ಲೋಲಿ ರಿಲೀಸ್ ಆಗುತ್ತೆ. ಅಂದ್ರೆ ನೀವು ಅರೌಂಡ್ ಒಂದು 30 ರಿಂದ 40 ದಿವಸ ಕಂಟ್ರೋಲ್ ಇರುತ್ತೆ. ಯಾವುದೇ ತರಹದ ಕೊಳೆ ರೋಗ ಬರದಂಗೆ ನೋಡ್ತಾರೆ. ಆಮೇಲೆ ಇದು 1 ಲೀಟರ್ಗೆ ನಿಮಗೆ 15 ರೂಪಾಯಿ ಇರ್ಬೋದು. ಅರ್ಧ ಲೀಟರ್ ಬ್ಯಾರಲ್ಗೆ ನೀವು ಮೈಸೂರು ಸುಣ್ಣ ಹೊಡೆದಾಗ ಏನು ಖರ್ಚು ಕೊಡ್ತಾರೆ ಅದೇ ಹೋಗುತ್ತೆ. ಮೈಸೂರು ಸುಣ್ಣ ಹೊಡೆದ pH 7 ಇರಬೇಕಾಗುತ್ತೆ. pH ಆಕ್ಚುಲಿ ಬ್ಯಾಲೆನ್ಸ್ ಹೆಂಗೆ ಗೊತ್ತಾ, 2 kg ಮೈಸೂರು ಹಾಕಂದ್ರೆ ನಾವು ಕರೆಕ್ಟ್ ಸಮ ಪ್ರಮಾಣದ pH ಬ್ಯಾಲೆನ್ಸ್ ಆಗಬೇಕಂದ್ರೆ 1.25 kg ಅಥವಾ 1.5 kg ಸುಣ್ಣ ಹಾಕಬೇಕು. ಆಮೇಲೆ ಅದನ್ನ pH ಚೆಕ್ ಮಾಡಿದಾಗ 7% ಅಥವಾ 6.5 7% ಇತ್ತಂದ್ರೆ ಸುಣ್ಣನ ನಾವು ಅರ್ಧಕ್ಕೆ ನಿಲ್ಲಿಸಬೇಕು. ಬಟ್ ನಾವೇನ್ ಮಾಡ್ತೇವೆ 2 kg ಸುತ್ತ 2 kg ಸುಣ್ಣ ಮಿಕ್ಸ್ ಮಾಡ್ತೇವೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಮೈಸೂರು ಸುಣ್ಣದ ಪ್ರಮಾಣ ಇರ್ತಲ್ಲ ನ್ಯೂಟ್ರಲ್ ಆಗುತ್ತೆ. ಆಕ್ಚುಲಿ 2 kg ಸುತ್ತ ಆಗಿದಾಗ 1.5 kg ಸುಣ್ಣ ಅಥವಾ 1.25 kg ಸುಣ್ಣ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಯಾರು ಏನ್ ಮಾಡಲ್ಲ 2 kg ಸುತ್ತ 2 kg ಸುಣ್ಣ ಹಾಕಿದ್ರೆ ಸುಮ್ಮನೆ ಹೊಡಿತಾರೆ. ಅವಾಗ ಏನಾಗುತ್ತೆ ಕೊಳೆ ರೋಗ ಮತ್ತೆ ನಿಮಗೆ ಹೊಡೆದು ಒಂದು ವಾರದಲ್ಲಿ ಈ ವಾತಾವರಣಕ್ಕೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಆ ಸಮಸ್ಯೆ ಇಲ್ಲ. ಇದರಲ್ಲಿ ಸೈಂಟಿಫಿಕ್ ಆಗಿ ಮತ್ತೆ ಸೈಂಟಿಸ್ಟ್ಗಳು ಬಹಳ ರಿಸರ್ಚ್ ಮಾಡಿ ರೆಡಿ ಮಾಡಿರುವಂತಹ ಔಷಧಿ. ಮತ್ತೆ ನಮ್ಮ ಶಿಕಾರಿಪುರ ಭಾಗದಲ್ಲಿ ಆಲ್ರೆಡಿ ಈ ಪ್ರಾಡಕ್ಟ್ ಬಳಸ್ತಾ ಇದ್ದಾರೆ ರೈತರು. ಬಳಸಿದವರು ಒಳ್ಳೆ ರಿಸಲ್ಟ್ ಇದೆ. ಒಂದು ಎಕರೆಗೆ ಎಷ್ಟು ಬ್ಯಾರಲ್ ಹೊಡೆದು? ಒಂದು ಎಕರೆ ನೀವು ಹೊಡೆದಾಗ 2 ಬ್ಯಾರಲ್ ಹೊಡಿತಾರೆ, 3 ಬ್ಯಾರಲ್ ಹೊಡಿತಾರೆ. ಸೊ 2 ಬ್ಯಾರಲ್ ಒಂದು ಎಕರೆ ಕರೆಕ್ಟ್ ಸಾಕಾಗುತ್ತೆ. ಒಳ್ಳೆಯದಿದೆ ಗಿಡ ನೋಡ್ಕೊಂಡು ಸಾಲ ಇಂತ ಹೊಡೆಯೋದು 2 ಬ್ಯಾರಲ್ ಮಾಡ್ತಾರೆ. ಮಿಷಿನ್ ಹೊಡಿದ್ರಲ್ಲ ವೇಸ್ಟ್ ಆಗುತ್ತೆ. ಸಾಲ ಇಡ್ಬೋದು, 2 ಸಾಲ ಇಡ್ಬೋದು, ನಿಮ್ಗೆ 2 ಬ್ಯಾರಲ್ ಕರೆಕ್ಟ್ ಆಗುತ್ತೆ. ಬಹಳ ದಿವಸದವರೆಗೂ ನಿಮ್ಗೆ ಕಂಟ್ರೋಲಿಗೆ ಬರುತ್ತೆ. 3 ದಿನ ಬರುತ್ತೆ ಅದು 30 ರಿಂದ 40 ದಿವಸ ಬರುತ್ತೆ. ಬಟ್ ವಾತಾವರಣ ಈ ತರ ಇರ್ತದೆ, ಮಳೆ ಬುದ್ಧ ಸ್ವಲ್ಪ ಏನ್ ಕೆಲಸ ಇರುತ್ತೆ ಅದೇ ತರನೇ ಮಾಡೋಣ. 25 ರಿಂದ 30 ದಿವಸ ಮಾಡೋಣ. ಈಗ ನೀವು ಈಗ ಮಳೆ ನಿಂತ ಮೇಲೆ ಒಂದ್ಸಲ ಸಂಪಸ್ ಅಂತ ಹೇಳಿ ನಮ್ಮ ಹುಡುಗ ಇಲ್ಲೇ ಇರ್ತಾನೆ ಶಿಕಾರಿಪುರದಲ್ಲಿ. ಅವ್ನ ಫೋನ್ ನಂಬರ್ ತಗೊಂಡಿದೆ. ನಿಮ್ಗೆ ಈ ತರ ಏನಾದ್ರು ಸಮಸ್ಯೆ ಬಂದ್ರೆ ಅಡ್ವಾನ್ಸ್ ಮಾಡಿ. ಈ ಸಲ ಮಳೆ ಜಾಸ್ತಿ ಆಗಿದೆ, ಮಾಡಲೇಬೇಕು. ಈಗ ಸಮಸ್ಯೆ ಕಾಡ್ತಾ ಇದೆ. ಇವಾಗ ಮಾಡಲೇಬೇಕು. ನೀವು ಮಳೆ ನಿಂತ ಮೇಲೆ ಒಂದು ಸ್ಪ್ರೇ ಹೋಗ್ಲೇಬೇಕು, ಇಲ್ಲಾಂದ್ರೆ ನೀವು ಅಡಿಕೆ ಸಿಗಲ್ಲ. ಅಡಿಕೆಗೆ ಹೊಡಿದ್ರು ಅಡಿಕೆ ಅಡಿಕೆ ಶುಂಠಿಗೂ ಬರುತ್ತೆ. ಶುಂಠಿಗೆ ಒಂದಿದೆಯಲ್ಲ ಹಂಗಲ್ಲ ನಾ ಅಡಿಕೆ ಗೊನೆ ಅಂತಲ್ಲ, ಅಡಿಕೆ ಎಲೆಗಳ ಮೇಲೆ ಗೊನೆ ಮೇಲೆ ಎಲ್ಲ ಭಾಗಕ್ಕೂ ಹೊಡಿಬೇಕು. ಬಟ್ ಕೆಲವರು ಅಡಿಕೆ ಮೇಜರ್ ಅಡಿಕೆಗೆ ಅಷ್ಟೇ ಇದು ಮಾಡ್ತಾರೆ. ಎಲೆಗೂ ಹೊಡೆಯೋದ್ರಿಂದ ನಿಮ್ಗೆ ಎಲೆ ಕೊನೆಗೂ ಹೊಡಿದ್ರಿ, ಆಮೇಲೆ ಎಲೆಗೂ ಹೊಡಿದ್ರಿ. ಎಲೆಯಲ್ಲಿ ಯಾವ್ದಾದ್ರು ಶಿಲೀಂಧ್ರ ಇತ್ತು ಅಂದ್ರೆ ಎಲ್ಲರೂ ಹೊಡೆ ಟೈಮ್ ಒಂದಲ್ಲಿ 2 ಕೆಲಸನೂ ಆಗುತ್ತೆ. ಹೌದು ಮಿಕ್ಸರ್ ನೋಡಿದ್ರೆ ಇರುತ್ತೆ ಎಲ್ಲ ಬರುತ್ತೆ, ಅದೆಲ್ಲ ಪ್ರಯತ್ನ ಮಾಡ್ತಾರೆ. ಈಗ ನಾವು ಏನು ಗೊತ್ತಾ ಸರ್, ಈಗ ಮಳೆ ಜಾಸ್ತಿ ಆಗ್ತಾ ಬಂದರೆ ನಮ್ದು ಇಲ್ಲೇ ನೀವು ಬರಬೇಕಾದ್ರೆ ಹೊರಗಡೆ ಒಂದು ತೋಟ ಇದ್ದರೆ ಅದು ಅದೇನು ಅಡಿಕೆ ಉದಾಹರಣೆ ಅದೇ ಅದೇ ಈಗ ಅದೇ ಶೀತ ಆಗಿದೆ, ಫುಲ್ಲಾಗಿದೆ. ಇದೇ ನೀವು ಔಷಧಿ ಹೊಡೆದಿಲ್ಲ, ಯಾವುದೋ ಔಷಧಿ ಹೊಡೆದಿಲ್ಲ, ಆಲ್ರೆಡಿ ಅದಕ್ಕೆ ಕೂದಲುಗಳೇ ಸ್ಟಾರ್ಟ್ ಆಗಿದೆ. ಆ ಕೂದಲುಗಳಿಂದ ನೀವು ಅಡಿಕೆ ಹೋಗುತ್ತೆ. ನೀವು ಮೊದಲೇ ಒಂದು ಸ್ಪ್ರೇ ಹೊಡೆದಿದ್ರೆ ಈಗ ಅಡಿಕೆ ಹೋಗೋದು ಕಡಿಮೆ
ಈಗ ಆಗ್ತಿರೋದು ಶೀತಕ್ಕೆ ಕೊಳೆ ರೋಗನೇ. ಈಗ ನೀವು ಮುಂಜಾಗ್ರತವಾಗಿ ಮಳೆ ನಿಂತ ಮೇಲೆ ಒಂದು ಸ್ಪ್ರೇ ಕೊಡ್ರಿ, ಇಲ್ಲಾಂದ್ರೆ ಅದು ನಡೆಯೋದಿಲ್ಲ. ಈ ಶುಂಠಿ ಹೇಳಿ ಶುಂಠಿ ಏನು? ಶುಂಠಿ ಬೆಂಕಿ ರೋಗ, ಬೆಂಕಿ ರೋಗ. ಕೊಳೆ ರೋಗ. ಈಗ ಶುಂಠಿಯಲ್ಲಿ ಮೇಜರ್ ಆಗಿ ಬರ್ತಾ ಇರೋದೇ ಗೊತ್ತಾ? ಮೊದಲು ಬರ್ತಿತ್ತಲ್ಲ ಬೆಂಕಿ ರೋಗ, ಎಲೆ ಚುಕ್ಕೆ ರೋಗ, ಅದು ಬರ್ತಾ ಇಲ್ಲ. ಈಗ ಪೈರಿಕ್ಯುಲಿಯರ್ ಅಂತ ಹೇಳಿ ಹೊಸ ರೋಗ ಬಂದಿದೆ. ಮೊದಲು ಭತ್ತದಲ್ಲಿ ಬರ್ತಿತ್ತು, ನೀವು ಭತ್ತದಲ್ಲಿ ನೋಡಿದ್ರಿ, ಕಣ ಕಣ ಅಲ್ಲಲ್ಲೇ ಸುತ್ತಾಗಿ ಸುಟ್ಟೋಗಿ ಒಂಥರ ಬೂದಿ ಆದಂಗೆ ಆಗ್ಬೋದು ಭತ್ತ. ಈಗ ಆ ಭತ್ತದ ರೋಗ ನಿಮ್ಗೆ ಶುಂಠಿಯಲ್ಲಿ ಬರ್ತಾ ಇದೆ, ಮೇಜರ್ ಆಗಿ ಎಲ್ಲ ಕಡೆನೂ ಬಂದಿದೆ. ಅದಕ್ಕೆ ನೀವು ಬಂದ ಕೂಡಲೇ ಇದು ಓರ್ಮೆ ಅಂತ ಬರುತ್ತೆ, ಇದನ್ನೇ ನಾವು ಶುಂಠಿ ಮೇಲೆ ಮಾಡಿಸ್ತಾ ಇದ್ದೇವೆ. ಈಗ ಇದ್ರ ಜೊತೆ ನೀವು ನೇಟಿವ್ ಅಂತ ಬರುತ್ತೆ, ಅಥವಾ ಬ್ಯೂನಸ್, ಅಥವಾ ಅವತಾರ ಇಲ್ಲ ಸ್ವಾಧೀನ ಅಂತ ಬರುತ್ತೆ. ಒಂದು ಫಂಗಿಸೈಡ್ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಆಗಿ ಎಲೆಯಿಂದ ಬಟ್ಟೆ ತನಕ ಹೊಡಿಬೇಕು. ನೀವೇನಾದ್ರು ಮಳೆ ನಿಂತ ಮೇಲೆ ಆ ಸ್ಪ್ರೇ ಮಾಡಿರ್ತಂದ್ರೆ ನೀವು ಶುಂಠಿ 2 ರಿಂದ 3 ದಿವಸದಲ್ಲಿ ಫುಲ್ಲು ಸುತ್ತಂಗಾಗಿರುತ್ತೆ. ಈ ಹಸಿರು ಕೊಳೆ ಬರುತ್ತಲ್ಲ, ಹಸಿರು ಕೊಳೆ ಬಂದ್ರು ಶುಂಠಿ ಒಂದ್ ಲೆಕ್ಕ ಕುಡಿಸ್ಕೋಬಹುದು. ಬಟ್ ಈಗ ಬಂದಿರೋ ಬೆಂಕಿ ರೋಗ ಬಂದ್ರೆ ಕುಡ್ಸಕ್ಕಂತ ಆಗುತ್ತೆ. ಸೊ ಇದು ನೀವು ಅದ್ರ ಮೇಲೆ ಇರೋದು ನೋಡಿ, ಇದು ಓರ್ಮಿ ಅಂತ ಹೇಳಿ ನಾವು ಮಾಡಿಸ್ತಾ ಇದೀವಿ. ಆಲ್ರೆಡಿ ಬಹಳಷ್ಟು ರೈತರು ಹೊಡೆದಿದ್ದಾರೆ, ಓರ್ಮಿ ಬರ್ಕೊಡ್ತಾರೆ. ಬೆಂಕಿ ರೋಗದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಬೆಂಕಿ ರೋಗ ಪ್ಲಸ್ ಕೆಂಪು ಕೊಳೆ ಅಡ್ವಾನ್ಸ್ ನೀವು ಕೆಂಪು ಕೊಳೆನೂ ಕಂಟ್ರೋಲ್ ಮಾಡ್ತೀವಿ. ಎಷ್ಟೇ ಎಕರೆ ಸ್ಪ್ರೇ ಮಾಡಿಲ್ಲ, ಸ್ಪ್ರೇ ಮಾಡಿದ್ವಿ 2 ದಿವಸ. ಆದ್ರೂ ಬೆಂಕಿ ರೋಗ ಭಾಳ ಇದೆ. ಕೆಂಪು ಹೌದೌದು, ಹಂಗೆ ಕತ್ತರಿಸ್ಕೊಂಡು ಬಿದ್ದು ಬಿಡುತ್ತಲ್ಲ. ಬಿಡುತ್ತಲ್ಲ, ಅದು ಬೇರೆ ಕೆಂಪು ಕೊಳೆ ಅಂತ. ಅದು ಕೆಂಪು ಕೊಳೆ ಅಲ್ಲ, ಈಗ ಬಂದಿರೋ ಬೆಂಕಿ ರೋಗ ಐತಲ್ಲ, ಕೆಂಪಾಗಿ ಸುತ್ತಂಗಾಗಿ ಅಲ್ಲೇ ಕತ್ತರಿಸ್ಬಿಡ್ತಾ ಇದೆ ಬಹಳ ಜನರು. ಈಗ ಈ ವಾತಾವರಣ ಬಿಸಿಲು ಬಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅದ್ರದ್ದು. ಅಡ್ವಾನ್ಸ್ ನೀವು ಮಳೆ ನಿಂತ ಮೇಲೆ ಒಂಥರ ಸ್ಪ್ರೇ ಮಾಡ್ಕೊಂಡು ಡ್ರೆಂಚ್ ಮಾಡಿ, ಇಲ್ಲಾಂದ್ರೆ ಬಹಳ ಶುಂಠಿ ಬಿಡೋದು. ನೀವು ಇಲ್ಲಿ ಕುಶಾಲನಗರ, ಚಿಕ್ಕಮಗಳೂರು ಈ ಕಡೆ ನೀವು ಹಾಸನ ಎಲ್ಲ ನೋಡಿರ್ಬೋದು, ಏನು ಉಳಿದಿಲ್ಲ. ಶಿವಮೊಗ್ಗ ಇದು ಶುಂಠಿ ಏನೇನು ಉಳಿದಿಲ್ಲ, ಎಲ್ಲ ಒಂಥರ ಬೆಂಕಿ ಹಸ್ತಂಗ ಆಗುದಿಲ್ಲ. ಆಲ್ಮೋಸ್ಟ್ ಎಲ್ಲ ನೀವು ವಿಡಿಯೋ ನೋಡಿರ್ತೀವಿ. ಎಲ್ಲರೂ ರೈತರು ಅಡ್ವಾನ್ಸ್ ಮಾಡ್ತಾರೆ ಶುಂಠಿ ರೈತರು. ಮತ್ತೆ ಇದು ಮತ್ತೊಂದು ನೀವೆಲ್ಲ ಮೈನ್ ಆಗಿ ಜೋಳದ ಜೊತೆ ಒಂದು ಕೊಡ್ತೀವಿ. ಜೋಳದಲ್ಲಿ ಏನಂದ್ರೆ ಇದು ಮುಳ್ಳು ಸೊಪ್ಪು ಅಂತ ಹೇಳಿ ಒಂದು ಬರ್ತಾ ಇದೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಏನಾದ್ರು ಇದೆಯಾ? ಮುಳ್ಳು ಸಜ್ಜೆಗೆ ಬರೋ ವರ್ಷ ಬೇಸಿಗೆಯಲ್ಲಿ 1-2 ಕಂಪನಿಗಳು ಆಲ್ರೆಡಿ ಡೆಮೋ ಮಾಡಿದ್ದಾರೆ. ನಿಮಗೆ ಜನವರಿಯಿಂದ ಮುಳ್ಳು ಸಜ್ಜೆಗೆ ಔಷಧಿ ಸಿಗುತ್ತೆ. ನಮ್ಮ ಕಂಪನಿಯಲ್ಲಿ ಮುಳ್ಳು ಸಜ್ಜೆ ಭಾಳ ಬರ್ತಾ ಇದೆ ಸರ್ ನಮ್ಮ ಕಡೆ. ಹೌದು, ನಮ್ಮ ಕಂಪನಿಯಲ್ಲಿ ಇವಾಗೆಲ್ಲ ಬರ್ತಾ ಇದೆ ಸರ್. ಈಗಂದ್ರೆ ಇಲ್ಲ, ನಮ್ಮ ಕಂಪನಿಯಲ್ಲಿ ಕಂಪನಿ ಬರ್ತಾ ಇದ್ದಾರೆ. ಬೇರೆ ಕಂಪ್ನಿಯು ಇದು ಕೊಡ್ತಾ ಇದ್ದಾರೆ. ಯಾವ್ದಂದ್ರೆ ಹೆಸರು ಇದು ನಿಮ್ಗೆ ಸೇಲ್ ತುತ್ತ ಸುಣ್ಣ ಹೊಡೆದಿದ್ದಕ್ಕೂ ಒಳ್ಳೆ ರಿಸಲ್ಟ್. ಒಳ್ಳೆ ರಿಸಲ್ಟ್ ಇದೆ. ಮತ್ತೆ ಸುತ್ತ ಸುತ್ತದಲ್ಲಿ ಉಳಿದಷ್ಟು ಮಿಕ್ಸ್ ಮಾಡಕ್ ಬರಲ್ಲ, ಅದ್ರಲ್ಲಿ ಮಿಕ್ಸ್ ಮಾಡಿ ಬಳಸ್ಬೋದು. ಮಿಕ್ಸ್ ಮಾಡಿ ಹೊಡಿಬೇಕು. ಈಗ ಯಾಕಂದ್ರೆ ಈಗ ಶೀತ ಇಲ್ಲ, ಹೊಡೆ ಮುಂದೆ ನೀವು ಸ್ವಲ್ಪ ನ್ಯೂಟ್ರೆಂಟ್ ಪ್ಲಸ್ ಒಂದು ಉಳಿದ ಔಷಧಿ ಇದನ್ನ ಹಾಕೊಂಡು ಹೊಡಿಬೇಕು. ಲಘುಪೋಷಕ ಬರ್ತಾರ ಇನ್ನೊಂದು ಈ ಔಷಧಿ ಎಲ್ಲಿ ಅಲ್ಲೇ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ನಾವು ಅಲ್ಲಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅಂತ ಹೇಳಲ್ಲ. ನೀವು ಶಿಕಾರಿಪುರ ದೊಡ್ಡ ಫೋನ್ಗೆಲ್ಲ ಏನೇನಿದೆಯಾ? ಹೌದೌದು, ಫೋನ್ ನಂಬರ್ ಬರ್ತದೆ. ನಿಮ್ಗೆ ಯಾರು ನಮ್ಮ ನಂಬರ್ ಇಲ್ಲಪ್ಪ ಅಂದ್ರೆ ಶಶಿ ಗೊತ್ತಲ್ಲ, ಕೆಲಸ ಮಾಡ್ತಾನ ಶಶಿ ಗೊತ್ತು, ಶಶಿ ಕೇಳಿದ್ರೆ ನಂಬರ್ ಕೊಡ್ತಾರೆ. ಎನಿ ಟೈಮ್ ನಾವು ನಿಮ್ಗೆ ಫೋನ್ ಮಾಡಿ ಬರ್ತಾ ಇದ್ದಾರೆ. ರೆಗ್ಯುಲರ್ ಫೀಲ್ಡ್ ಬರ್ತಾ ಇರ್ತೀನಿ. ಶಶಿ ಹಲೋ ಅಂತ ಸರ್. ಆಯ್ತಾ? ಕ್ಲೋಸ್ ಮಾಡಿ.